ಇನ್ನು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಈಗಾಗಲೇ ಬಿಜೆಪಿಯಲ್ಲಿದ್ದಾರೆ. ಆದರೆ ಅವರು ಕಾಂಗ್ರೆಸ್ ನಾಯಕರ ಮನೆಯನ್ನು ಆಗಾಗಲೇ ತರ್ತಾನೆ ಇರ್ತಾರೆ. ಇವತ್ತು ಸಹ ಗೃಹ ಸಚಿವರ ಮನೆಗೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಜೊತೆಜಾತಿಯಾಗಿ ಹೋದರು. ಅದರಲ್ಲೂ ಇಬ್ಬರ ನಾಯಕರ ನಡೆಗೆ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಒಂದು ಕಡೆಗೆ ಇದೆಲ್ಲವೂ ಕೂಡ ಕ್ಷೇತ್ರದ ಕೆಲಸ, ಅದಕ್ಕೋಸ್ಕರ ಹೋಗಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಕೂಡ ಬೆಳಗ್ಗೆ ಗೃಹ ಸಚಿವರ ಮನೆಯಲ್ಲಿ ಮೀಟಿಂಗ್ ಮುಗಿಸಿ ಮಧ್ಯಾಹ್ನ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಅದು ಸಿದ್ದರಾಮಯ್ಯನವ್ರ ಜೊತೆಗೆ ಈ ನಾಯಕರು ಸಭೆ ನಡೆಸಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಸಹಜವಾಗಿ ಕಾರಣವಾಗ್ತಾ ಇದೆ. ಯಾರು ಪಕ್ಷ ವಿರೋಧ ಮಾಡ್ತಾರೆ ಅವ್ರು ಮಾಡಲಿ, ನಮ್ದೇನು ತಪ್ಪೆ, ನಮ್ದೇನಿದೆ, ನಾವೇನು ಪಕ್ಷ ವಿರೋಧಿ ಮಾಡ್ತಾ ಇದೀವಿ. ಇಲ್ಲಿ ಆಗಬೇಕಂತ ಕೆಲವೇ ಕೆಲಸಗಳ ಬಗ್ಗೆ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ಒಲವಾಗಿದೆ, ಕಾಂಗ್ರೆಸ್ ಬಗ್ಗೆ ಒಲವಾಗಿದೆ. ತಾಳಿ ಒಬ್ಬರ ಹತ್ರ ಕಟ್ಟಿಸ್ಕೊಂಡು ಇನ್ನೊಬ್ಬರ ಹತ್ರ ಸಂಸಾರ ಮಾಡಬಾರದು. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾರಿಗೂ ಅರ್ಥವಾಗದ ನಡೆಯೆಂದ್ರೆ ಅದು ಬಿಜೆಪಿಯ ಇಬ್ಬರು ಶಾಸಕರಾದ ಶಾಸಕ ಎಸ್ ಟಿ ಸೋಮಶೇಖರ್ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್. ತಾಂತ್ರಿಕವಾಗಿ ಇನ್ನೂ ಬಿಜೆಪಿಯಲ್ಲೇ ಇರುವ ಶಾಸಕರು, ಆದರೆ ಇವರಿಬ್ಬರ ನಡೆ ಮಾತ್ರ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾರಿಗೂ ಅರ್ಥವಾಗದೆ ಅಚ್ಚರಿಗೆ ಕಾರಣವಾಗಿದೆ. ನಿಗೂಢ ನಡೆ ಮುಂದುವರಿಸಿದ ಹೆಬ್ಬಾರ್ ಸೋಮಶೇಖರ್ ಬಿಜೆಪಿಯಿಂದ ಹೊರಗಿಲ್ಲ, ಕಾಂಗ್ರೆಸ್ ಸಂಘವನ್ನೂ ಬಿಡ್ತಿಲ್ಲ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆದಿತ್ತು. ಕೈ ಸಭೆಯಲ್ಲಿ ಕಾಣಿಸಿಕೊಂಡಿರುವ ಇದೇ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ನಾಯಕರ ಡಿನ್ನರ್ ಮೀಟಿಂಗ್ ನಲ್ಲಿ ಕಾಣಿಸಿಕೊಂಡ ಇಬ್ಬರು ನಾಯಕರು ಬಿಜೆಪಿಯ ಹೋರಾಟಗಳಿಂದ ದೂರ ಉಳಿದಿದ್ರು. ಇದೀಗ ಮತ್ತೆ ಕಾಂಗ್ರೆಸ್ ಕೋಟೆಯತ್ತ ಸಂಪರ್ಕ ಮುಂದುವರಿದಿದೆ. ಇಂದು ಬೆಳ್ಳಂಬೆಳಗ್ಗೆ ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಸೋಮಶೇಖರ್ ಹಾಗೂ ಹೆಬ್ಬಾರ್ ಎಡತಾಕಿದ್ದಾರೆ. ಮೇಲ್ನೋಟಕ್ಕೆ ಕ್ಷೇತ್ರದ ಕೆಲಸ ಅಂತ ಸಮಜಾಯಿಷಿ ಕೊಟ್ಟರೂ ಕೂಡ ಇಬ್ಬರ ನಡೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ಕಡೆ ಬರುವುದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ಇಬ್ಬರು ಶಾಸಕರು ಮಾಡಿಕೊಳ್ತಿದ್ದಾರೆ ಎಂಬುದರ ಸ್ಪಷ್ಟ ಸಂದೇಶ ಇದು. ಶಿವರಾಮ್ ಹೆಬ್ಬಾರ್ ಮತ್ತು ಸೋಮಶೇಖರ್ಗೆ ಬಿಜೆಪಿಯಲ್ಲಿ ಹೇಳಿಕೊಳ್ಳುವಷ್ಟು ಕೆಮಿಸ್ಟ್ರಿ ಸರಿ ಹೊಂದುತ್ತಿಲ್ಲ. ಲೋಕಸಭೆ ಹೆಚ್ಚಿನ ಸೀಟು ಗೆಲ್ಲಲು ಕಾಂಗ್ರೆಸ್ಗೂ ಹಾಲಿ ಶಾಸಕರ ಅನಿವಾರ್ಯತೆ ಇದೆ. ಸೋಮಶೇಖರ್ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರೆ ಬೆಂಗಳೂರು ಉತ್ತರ ಲೋಕಸಭೆ ಕ್ಷೇತ್ರ ಕಾಂಗ್ರೆಸ್ ಗೆಲ್ಲುವುದು ಸಲೀಸು. ಮೈಸೂರು ಲೋಕಸಭೆ ಕ್ಷೇತ್ರದಿಂದ ಕೂಡ ಕಾಂಗ್ರೆಸ್ ಪಟ್ಟಿಯಲ್ಲಿ ಸೋಮಶೇಖರ್ ಹೆಸರು ಸೇರಿಕೊಳ್ತಿದೆ. ಅತ ಉತ್ತರ ಕನ್ನಡ ಕೆನರಾ ಲೋಕಸಭೆ ಕ್ಷೇತ್ರಕ್ಕೆ ಕಾಂಗ್ರೆಸ್ಗೆ ಸೂಕ್ತ ಅಭ್ಯರ್ಥಿ ಸಿಕ್ಕಿಲ್ಲ. ಶಿವರಾಮ್ ಹೆಬ್ಬಾರ್ ಅದಕ್ಕೊಂದು ಒಳ್ಳೆಯ ಆಯ್ಕೆ ಎಂದು ಕೆಲ ಕೈನಾಯಕರು ಭಾವಿಸಿದ್ದಂತಿದೆ. ಹೀಗಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆಯೇ ಸೋಮಶೇಖರ್ ಹೆಬ್ಬಾರ್ ಜೋಡಿ ಕಾಂಗ್ರೆಸ್ ಸಚಿವರ ಮುಖ್ಯಮಂತ್ರಿಗಳ ಮನೆ ಬಾಗಿಲ ಖಾಯಂ ಅತಿಥಿಗಳಾಗ್ತಿದ್ದಾರೆ ಎಂಬ ಅನುಮಾನ ಕಾಡ್ತಿದೆ. ಬೆಂಗಳೂರಿನ ಸದಾಶಿವನಗರದಲ್ಲಿನ ಪರಮೇಶ್ವರ ನಿವಾಸಕ್ಕೆ ಭೇಟಿ ನೀಡಿದ ಎಸ್ಟಿಆರ್ ಹೆಬ್ಬಾರ್ ಕೆಲ ಕಾಲ ಚರ್ಚೆ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಸಂಜೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿದ್ದರಾಮಯ್ಯರನ್ನ ಎಸ್ ಟಿ ಸೋಮಶೇಖರ್ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಇದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಭೇಟಿ ಬಳಿಕ ಮಾತನಾಡಿದ ಎಸ್ ಟಿ ಸೋಮಶೇಖರ್, ನಾವೇನೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿಲ್ಲ ಅಂದ್ರು. ಕಾನ್ಸ್ಟಿಟ್ಯೂನ್ಸಿ ವಿಚಾರ, ಮಾಗಡಿ ರಸ್ತೆಗೆ ಒಂದು ಹೊಸ ಪೊಲೀಸ್ ಸ್ಟೇಷನ್, ಒಂದು ಅಂದ್ರಳ್ಳಿ ಬ್ಯಾಡ್ರಳ್ಳಿನ ಡಿವೈಡ್ ಮಾಡಿ ಅಂದ್ರಳ್ಳಿ ಪೊಲೀಸ್ ಸ್ಟೇಷನ್ ಮಾಡ್ತಕ್ಕಂಥದ್ದಕ್ಕೆ ಎರಡನ್ನ ಅವರ ಗಮನಕ್ಕೆ ತಂದಿದ್ದೇನೆ. ಅಷ್ಟೇ, ಎರಡೇ ವಿಷಯ ಸಬ್ಜೆಕ್ಟ್. ಯಾರು ಪಕ್ಷ ವಿರೋಧ ಮಾಡ್ತಾರೆ ಅವ್ರು ಮಾಡಲಿ, ನಮ್ದೇನು ತಪ್ಪೆ, ನಮ್ದೇನಿದೆ, ನಾವೇನು ಪಕ್ಷ ವಿರೋಧಿ ಮಾಡ್ತಾ ಇದೀವ, ಪಕ್ಷ ವಿರುದ್ಧ ಚಟುವಟಿಕೆ ಮಾಡ್ತಾ ಇದೀವ. ಮತ್ತೆ ಪಕ್ಷದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಹಂಗಾಗಿದೆ ಅಂತ ಹೇಳಿದ್ದಾರೆ ಸರ್. ವಿಜೇಂದ್ರ ಅಧ್ಯಕ್ಷ ಇದ್ದಾರೆ, ಅಶೋಕರ್ ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ, ಒಳ್ಳೆ ಕಮಿಟಿ ಮಾಡಿದ್ದಾರೆ, ಇದ್ದಾರಲ್ಲ, ಯಾಕಿಲ್ಲ ಅಂತಿಲ್ಲ, ಇಲ್ಲ ಅಂತ ಯಾಕೆ ಹೇಳ್ತೀರಿ? ಮಾಡ್ತಾರೆ. ಇದು ರಾಷ್ಟ್ರೀಯ ಪಕ್ಷ, ಶಿಸ್ತುಬದ್ಧನೆ, ಈಗಲೂ ಶಿಸ್ತುಬದ್ಧನೆ. ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಕೆಲ ಸಂಬಂಧ ನಾವು ಗೃಹ ಸಚಿವರ ಮೀಟ್ ಮಾಡಿದ್ವಿ ಅಂತ ಹೇಳಿ, ಇಲ್ಲಿ ಆಗಬೇಕಂತ ಕೆಲವೇ ಕೆಲಸಗಳ ಬಗ್ಗೆ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಹೋಮ್ ಮಿನಿಸ್ಟರು ಸಕಾರಾತ್ಮಕವಾಗಿ ಆ ಕೆಲಸ ಮಾಡಿಕೊಟ್ಟಂತ ಮಾತು ಹೇಳಿದ್ದಾರೆ, ಅದಕ್ಕಾಗಿ ಬಂದಿದ್ದೀವಿ. ಸೋಮಶೇಖರ್ ಹಾಗೂ ಹೆಬ್ಬಾರ್ ಪರ ಬಿಜೆಪಿಯ ಈಶ್ವರಪ್ಪ ಸೇರಿ ಪ್ರಮುಖ ನಾಯಕರೇ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಬಿಜೆಪಿಯಲ್ಲಿ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದರು. ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರು, ಅವರಿಗೇನು ಕೂಡ ನಾವು ಕಡಿಮೆ ಮಾಡಲಿಲ್ಲ. ಅವ್ರನ್ನ ಚುನಾವಣೆಯಲ್ಲಿ ನಿಲ್ಲಿಸಿ, ಚುನಾವಣೆಯಲ್ಲಿ ಗೆಲ್ಲಿಸಿ ಮಂತ್ರಿನೂ ಮಾಡಾಯಿತು. ಚುನಾವಣೆಯಲ್ಲಿ ಮತ್ತೆ ಎರಡನೇ ಸರಿ ಗೆದ್ದರು, ಸಂತೋಷ. ಈಗ ಅವ್ರು ಯಾಕೋ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ಒಲವಾಗಿದೆ, ಕಾಂಗ್ರೆಸ್ ಬಗ್ಗೆ ಒಲವಾಗಿದೆ. ನಾನು ನೇರವಾಗಿ ಒಂದು ಉತ್ತರ ಕೊಡ್ತೀನಿ. ಅವರು ತಾಳಿ ಒಬ್ಬರ ಹತ್ರ ಕಟ್ಟಿಸ್ಕೊಂಡು ಇನ್ನೊಬ್ಬರ ಹತ್ರ ಸಂಸಾರ ಮಾಡಬಾರ್ದು, ಹೌದಲ್ಲ?
ಇದು ನಮ್ಮ ಹಿಂದೂ ಸಂಸ್ಕೃತಿ ವ್ಯವಸ್ಥೆ. ಇಬ್ಬರ ಕಡೆಯಿಂದ ಇನ್ನು ಸ್ಪಷ್ಟ ಉತ್ತರ ಬಾರದೇ ಇರುವುದು ಮತ್ತಷ್ಟು ಗೊಂದಲ ಮೂಡಿಸುತ್ತಿದೆ. ಲೋಕಸಭಾ ಚುನಾವಣೆ ವೇಳೆಗೆ ಬಾಂಬೆ ಫ್ರೆಂಡ್ಸ್ ಕೈ ಹಿಡಿದ್ರೂ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.